ನಾವು ಜಾತಕ ನೋಡಬೇಕು ಅಂದರೆ ಭಾವಕುಂಡಲಿ ಹಾಗೂ ನವಾಂಶ ಹಾಗೂ ದಶಾಭುಕ್ತಿಗಳು ಇವು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಈ ಜಾತಕದಲ್ಲಿ ಭಾವಕುಂಡಲಿಗೂ ಹಾಗೂ ನವಾಂಶಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡೋಣ. ನೋಡಿ, ಮೊದಲನೇದಾಗಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಉತ್ತರಾ ಫಲ್ಗುನಿ ನಕ್ಷತ್ರ. ಉತ್ತರಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಸಿಂಹರಾಶಿ ಬರುತ್ತೆ 1ನೇ ಪಾದ ಅಂದ್ರೆ. ಸೊ ಸಿಂಹರಾಶಿಗೂ ಅಧಿಪತಿ ಸೂರ್ಯ, ಉತ್ತರಾ ಫಲ್ಗುನಿ ನಕ್ಷತ್ರಕ್ಕೆ ಅಧಿಪತಿನೂ ಸೂರ್ಯನೇ ಆಗ್ತಾನೆ. ಜಾತಕದಲ್ಲಿ ಲಗ್ನ ಬಂದು ಮೇಷ ಲಗ್ನ ಆಗಿದೆ. ಈಗ ಮೇಷ ಲಗ್ನಾಧಿಪತಿ ಆಗಿರತಕ್ಕಂಥ ಕುಜ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಲಗ್ನಾಧಿಪತಿ ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು ಪುನರ್ವಸು ನಕ್ಷತ್ರ. ಅಂದ್ರೆ ಪುನರ್ವಸು ನಕ್ಷತ್ರ ಅಧಿಪತಿ ಬಂದು ಗುರು. ಗುರು ಇಲ್ಲಿ ಎಷ್ಟನೇ ಮನೆ ಅಧಿಪತಿ? ಗುರು 9ಕ್ಕೆ 12ಕ್ಕೆ ಅಧಿಪತಿ, ಕುಜನಿಗೆ ಮಿತ್ರ. ಸೊ 9ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಲಗ್ನಾಧಿಪತಿ ಕೂತ್ಕೊಂಡಿರೋದ್ರಿಂದ ಲಗ್ನಾಧಿಪತಿ ಸೇಫ್ ಆದ, ಅನುಕೂಲ ಆಯ್ತು ಲಗ್ನಾಧಿಪತಿಗೆ. ಲಗ್ನಾಧಿಪತಿಗೆ ಆರೋಗ್ಯ, ಆಯುಷ್ ಇರ್ಬೋದು, ಭೂಮಿಯುಗ ಇರ್ಬೋದು, ಉದ್ಯೋಗದ ವಿಚಾರ, ವಿದ್ಯಾಭ್ಯಾಸ ಇರ್ಬೋದು, ಧಾರ್ಮಿಕ ಶ್ರದ್ಧೆ, ದೈವಿಕ ಭಕ್ತಿ, ಆಚಾರ ವಿಚಾರ ಎಲ್ಲ ಲಗ್ನಾಧಿಪತಿಗೆ ಈ ಪುನರ್ವಸು ನಕ್ಷತ್ರ ಅಧಿಪತಿ ಗುರುವಿನಿಂದ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ. ಯಾಕಂದ್ರೆ ಲಗ್ನಾಧಿಪತಿ ಕುಜ ಪುನರ್ವಸು ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಪುನರ್ವಸು ನಕ್ಷತ್ರ ಅಧಿಪತಿ ಗುರು. ಗುರು 9ನೇ ಮನೆ ಭಾಗ್ಯಸ್ಥಾನ ಹಾಗೂ 12ನೇ ಮನೆ ಮೀನರಾಶಿ ವಯಸ್ಥಾನ. ಲಗ್ನಾಧಿಪತಿ ಕುಜನಿಗೆ ಗುರು ಮಿತ್ರನಾಗಿರುವ ಕಾರಣ ಲಗ್ನಾಧಿಪತಿ ಸೇಫ್ ಆಗ್ತಾನೆ. ಸೊ ಮಿಥುನ ರಾಶಿಯಲ್ಲಿ ನೋಡಿ, ಲಗ್ನ 9 ಡಿಗ್ರಿ ಇರೋದ್ರಿಂದ ಮಿಥುನ ರಾಶಿಯಲ್ಲಿ 24 ಡಿಗ್ರಿಗೆ ಎಂಡ್ ಆಗ್ತದೆ 3ನೇ ಭಾವ. ಕುಜ 4ನೇ ಭಾವಕ್ಕೆ ಬರ್ತಾನೆ. ಲಗ್ನಾಧಿಪತಿ ಕುಜ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ 4ನೇ ಭಾವಕ್ಕೆ ಬಂದು ಕೂತ್ಕೋತಾನೆ. ಅದೇ ಲಗ್ನಾಧಿಪತಿ ಕುಜ ನವಾಂಶದಲ್ಲಿ ಮಿಥುನ ರಾಶಿಯಲ್ಲೇ ಇದ್ದಾನೆ. ಸೊ ಲಗ್ನಾಧಿಪತಿ ಕುಜ ನವಾಂಶದಲ್ಲೂ ಮಿಥುನ ರಾಶಿಯಲ್ಲಿ ಇರುವ ಕಾರಣ ರಾಶಿ ಕುಂಡಲಿ ಭಾವಕುಂಡಲಿಯಲ್ಲೂ ಸಹ ಮಿಥುನ ರಾಶಿಯಲ್ಲೇ ಬರುವ ಕಾರಣ ಏನಾಗ್ತದೆ? ಕುಜಗ್ರಹ ವರ್ಗೋತ್ತಮನಾಗುತ್ತಾನೆ. ಸೊ ಲಗ್ನಾಧಿಪತಿ ವರ್ಗೋತ್ತಮನಾದ್ರೆ ಏನು ಫಲ ಕೊಡ್ತಾನೆ? ದೈಹಿಕ ಶಕ್ತಿ, ಆರೋಗ್ಯ, ಆಯುಷ್ಯು, ಕುಜ ಕಾರಕತ್ವಗಳಾಗಿರ್ತಕ್ಕಂಥ ಭೂಮಿ ಯೋಗ, ವಾಹನ ಯೋಗ, ಭ್ರಾತೃತ್ವ ಅಂದ್ರೆ ಗೆಳೆಯ ಅಥವಾ ಅಣ್ಣ ತಮ್ಮಂದ್ರು ಅಥವಾ ಸಹೋದರಿಯರು, ದಾನ ಧರ್ಮ ಮಾಡ್ತಕ್ಕಂಥ ಪ್ರವೃತ್ತಿ, ಧಾರ್ಮಿಕ ಶ್ರದ್ಧೆ, ಈ ಎಲ್ಲಾ ವಿಚಾರಗಳಿಗೆ ಕುಜ ಇಲ್ಲಿ ಸಹಾಯ ಮಾಡಿಕೊಡ್ತಾನೆ.